ನಾಳೆ 3ನೇ ಶ್ರಾವಣ ಶುಕ್ರವಾರ, ಹಾಗೆ ರಾಖಿ ಪೌರ್ಣಮಿ, ಅದರ ಜೊತೆಗೆ ಚಂದ್ರಗ್ರಹಣ. ಈ ಮೂರೂ ಕೂಡ ಒಟ್ಟಿಗೆ ಬಂದಿರೋದು. ತುಂಬಾ ಶಕ್ತಿ ಇರುವಂತಹ ದಿನ. ಈ ದಿನ ಅತ್ಯಂತ ಶಕ್ತಿ ಇರುವಂಥ ದಿನವಾಗಿರೋದ್ರಿಂದ ಇಂತಹ ದಿನಕ್ಕಾಗಿ ತಂತ್ರಗಾರಿಕೆ ಮಾಡ್ಕೊಳ್ಳೋದಿಕ್ಕೆ, ಹಾಗೆ ಬೀಜಾಕ್ಷರಗಳನ್ನು ವಶಪಡಿಸ್ಕೊಳ್ಳೋದಿಕ್ಕೆ ತುಂಬಾ ಒಂದು ಯೋಗ್ಯವಾದಂಥ ದಿನ ಅಂತ ನಮಗೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ತಿಳಿಸ್ಕೊಡ್ತಾರೆ ಸ್ನೇಹಿತರೆ. ತಂತ್ರಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿರುವಂತಹ ಒಂದು ಅದ್ಭುತವಾದಂಥ ಪರಿಹಾರವನ್ನು ತಿಳಿಸ್ಕೊಡ್ತೀನಿ. ಮನೆಯ ಮುಖ್ಯ ದ್ವಾರಕ್ಕೆ ಚಿಕ್ಕ ಗಂಟನ್ನು ಕಟ್ಕೊಳ್ಳಿ ಸ್ನೇಹಿತರೆ. ಮನೆಯ ಮುಖ್ಯ ದ್ವಾರಕ್ಕೆ ಈ ಗಂಟನ್ನು ಕಟ್ಟೋದ್ರಿಂದ ಮನೆಯಲ್ಲಿ ವಿಪರೀತವಾದಂತಹ ಧನಾಗಮನವಾಗುತ್ತೆ, ಹಣಕಾಸು ವೃದ್ಧಿಯಾಗುತ್ತೆ, ಕಷ್ಟಗಳಿಂದ ಹೊರಬರ್ತೀರ. ಮುಖ್ಯವಾಗಿ ಆರ್ಥಿಕ ಕಷ್ಟಗಳಿಂದ ಹೊರಬರ್ತೀರ. ಪ್ರತಿ ಮನುಷ್ಯನಿಗೂ ಕೂಡ ಹಣ ಅನ್ನೋದು ಬಹಳ ಅವಶ್ಯಕ. ಈಗ ಹಣ ಇಲ್ಲ ಅಂತಂದರೆ ಯಾವ ಒಂದು ಕೆಲಸ ಕಾರ್ಯಗಳು ಕೂಡ ನಡೆಯೋದಿಲ್ಲ. ಯಾಕಂದರೆ ಹಣವೇ ಮುಖ್ಯವಾಗಿ ಪ್ರಧಾನವಾಗಿ ಬೇಕಾಗಿರುವಂಥದ್ದು. ಇಂಥ ಹಣಕಾಸು ನಿಮಗೆ ಸರಿಯಾದ ರೀತಿಯಲ್ಲಿ ಸಂಪಾದನೆ ಆಗ್ತಾ ಇಲ್ಲ, ನಿಮ್ಮ ಕೈಯಲ್ಲಿ ಉಳಿತಾ ಇಲ್ಲ, ಧನವ್ಯಯ ಆಗ್ತಾ ಇದೆ, ಅನಾವಶ್ಯಕ ಖರ್ಚುಗಳಿಂದ ಸಾಕಷ್ಟು ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದೀರಾ, ಸಾಲ ಬಾಧೆಗಳಿಂದ ನೊಂದಿದ್ದೀರಾ ಅಂದರೆ ಈ ಪರಿಹಾರ ನಿಮಗೆ ಈ ದಿನ ಅದ್ಭುತವಾಗಿ ಫಲಿತಾಂಶವನ್ನು ತಂದುಕೊಡುತ್ತೆ. ಈ ಒಂದು ಗಂಟನ್ನು ಯಾವ ಸಮಯದಲ್ಲಿ ಕಟ್ಕೊಳ್ಬೇಕು ಅಂತಂದರೆ ಸ್ನೇಹಿತರೆ, ಸಾಯಂಕಾಲ ನೀವು ಈ ದಿನ ಶುಕ್ರವಾರ ಗೋಧೂಳಿ ಸಮಯದಲ್ಲಿ ಕಟ್ಕೊಳ್ಳಿ. ಅದರಲ್ಲೂ 5:45ರಿಂದ 6:30 ಈ ಸಮಯದೊಳಗಡೆ ಕಟ್ಕೊಳ್ಳಿ. ಈ ಸಮಯದಲ್ಲಿ ಪ್ರದೋಷ ಸಮಯ ಇರುತ್ತೆ. ಈ ಸಮಯದಲ್ಲಿ ನೀವು ಈ ಒಂದು ಚಿಕ್ಕ ಗಂಟನ್ನು ಮನೆಯ ಮುಖ್ಯ ದ್ವಾರಕ್ಕೆ ಕಟ್ಕೊಂಡ್ರಿ ಅಂದರೆ ಮನೆಯಲ್ಲಿ ಇರುವಂತಹ ನಕಾರಾತ್ಮಕ ಶಕ್ತಿಗಳು ಮನೆಯಿಂದ ಹೊರಗೆ ಹೋಗ್ತವೆ. ಹಣಕಾಸು ಯಾವುದಾದ್ರೂ ಮೂಲದಿಂದ ಬರ್ತಾ ಹೋಗುತ್ತೆ. ನೀವು ಮಾಡುವಂತಹ ವ್ಯಾಪಾರ ವಹಿವಾಟುಗಳಲ್ಲಿ ಹೆಚ್ಚಿನ ಲಾಭಾಂಶಗಳನ್ನು ನೋಡ್ತೀರಾ. ವೃತ್ತಿ ಜೀವನದಲ್ಲಿ ಪ್ರಗತಿಯನ್ನು ಸಾಧಿಸ್ತೀರಾ. ಒಳ್ಳೆ ಪ್ರಮೋಷನ್ಗಳು ಸಿಗುತ್ತೆ. ವಿದೇಶ ಪ್ರಯಾಣಕ್ಕೆ ಹೋಗುವಂಥ ಒಂದು ಅವಕಾಶ ಸಿಗುತ್ತೆ. ಸಾಲಗಳಾಗದೇ ಇರುವಂತೆ ಇನ್ನೂ ನೀವು ಬೇರೆಯವರಿಗೆ ಸಾಲ ಕೊಡುವಂತಹ ಮಟ್ಟಕ್ಕೆ ನಿಮ್ಮ ಹಣಕಾಸು ವೃದ್ಧಿಯಾಗುತ್ತೆ. ನಾವಿಲ್ಲಿ ಬಳಸ್ತಾ ಇರುವಂತಹ ಈ ವಸ್ತುಗಳೇನಿದೆ ಈ ದಿನ, ಇದೆಲ್ಲವೂ ಲಕ್ಷ್ಮಿಗೆ ಸ್ವರೂಪವಾದಂಥದ್ದು. ಲಕ್ಷ್ಮಿ ಸ್ವರೂಪವಾಗಿರೋದ್ರಿಂದ ಇವು ಧನಾಕರ್ಷಣೆಯನ್ನು ಮಾಡುವಂಥ ವಸ್ತುಗಳು. ಈ ಧನಾಕರ್ಷಣೆ ಮಾಡುವ ವಸ್ತುಗಳನ್ನು ನಾವು ಮುಖ್ಯ ದ್ವಾರಕ್ಕೆ ಈ ದಿನ ಕಟ್ಟೋದ್ರಿಂದ ಮನೆಗೆ ಧನಾಕರ್ಷಣೆ ಆಗ್ತಾ ಹೋಗುತ್ತೆ, ಧನದ್ವಾರಗಳು ತೆರೀತಾ ಹೋಗುತ್ತೆ. ಮನೆಯ ಮುಖ್ಯ ದ್ವಾರ ಲಕ್ಷ್ಮಿ ನಿವಾಸ ಹೂಡುವಂಥ ಜಾಗ. ಮನೆಯ ಮುಖ್ಯ ದ್ವಾರ ಶುಭ್ರವಾಗಿಟ್ಕೊಳ್ಬೇಕು. ಮನೆಯ ಮುಖ್ಯ ದ್ವಾರ ಯಾವಾಗಲೂ ಕಳಿಸ್ತಾ ಇರಬೇಕು. ಅಂದರೆ ಮನೆಯ ಮುಖ್ಯ ದ್ವಾರ ಹಾಗೆ ಹಾಳು ಸುರಿದಿರೋ ಥರ ಬಿಡುವಾಗಿಲ್ಲ. ಚೆನ್ನಾಗಿ ತೊಳೆದ್ಕೊಂಡು ಗುಡಿಸ್ಕೊಂಡು ಅರಿಶಿನ ಕುಂಕುಮ ಎಲ್ಲ ಇಟ್ಕೊಂಡು, ಹಾಗೆ ರಂಗೋಲಿಗಳನ್ನು ಇಟ್ಕೊಂಡು ಮನೆಯ ಮುಖ್ಯ ದ್ವಾರದಲ್ಲಿ ಶುಕ್ರವಾರದ ದಿನ ದೀಪ ಬೆಳಗಿ ಬಹಳ ಒಳ್ಳೆಯದಾಗುತ್ತೆ. ಹಾಗೆ ಅಂಗಳದಲ್ಲೊಂದು ತುಳಸಿ ಗಿಡ ಇಟ್ಟು ಅಲ್ಲೂ ಕೂಡ ದೀಪವನ್ನು ಬೆಳಗಿ, ಇದೆಲ್ಲವೂ ಶುಭಪ್ರದಾಯಕವಾದಂಥದ್ದು. ಈ ಪ್ರಕಾರದಲ್ಲಿ ಮನೆಯ ಅಂಗಳವಿತ್ತು ಅಂದರೆ ಆ ಮನೆಗೆ ಲಕ್ಷ್ಮಿ ಧಾವಿಸಿ ಬರ್ತಾಳೆ ಅಂತಲೇ ಹೇಳಲಾಗುತ್ತೆ. ಅದರಲ್ಲೂ ಈ ಪೌರ್ಣಮಿ ಹಾಗೆಯೇ ಶ್ರಾವಣ ಶುಕ್ರವಾರ ಎಲ್ಲವೂ ಕೂಡ ಒಟ್ಟಿಗಿದೆ. ಈ ದಿನ ಲಕ್ಷ್ಮೀ ದೇವಿ ಈ ಸಾಯಂಕಾಲ ಸಮಯದಲ್ಲಿ ಸಂಚಾರದಲ್ಲಿರ್ತಾಳೆ. ಆ ಸಮಯದಲ್ಲಿ ಮನೆಯ ಮುಖ್ಯ ದ್ವಾರದಲ್ಲಿ ಈ ಗಂಟನ್ನು ಕಟ್ಕೊಳ್ಳೋದ್ರಿಂದ ಆ ತಾಯಿ ನಿಮ್ಮ ಮನೆಯಲ್ಲಿ ಬಂದು ಪಟ್ಟವೇರಿ ಕುಳಿತು ಅಷ್ಟೈಶ್ವರ್ಯ ಭೋಗ ಭಾಗ್ಯಗಳನ್ನು ಕರುಣಿಸ್ತಾಳೆ ಸ್ನೇಹಿತರೆ. ಬಹಳ ಒಂದು ಸುಲಭವಾಗಿ ಮಾಡಿಕೊಳ್ಳುವಂಥ ಪರಿಹಾರ, ಅತ್ಯಂತ ಅದ್ಭುತ ಫಲಿತಾಂಶವನ್ನು ತಂದು ಕೊಡುವಂಥದ್ದು ಸ್ನೇಹಿತರೆ. ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿರುವಂಥ ಅಮೋಘವಾದಂತಹ ಒಂದು ಪರಿಹಾರ ಅಂತಲೇ ಹೇಳ್ಬೋದು ಸ್ನೇಹಿತರೆ. ವಿಪರೀತ ಫಲವನ್ನು ತಂದು ಕೊಡುತ್ತೆ ಸ್ನೇಹಿತರೆ. ಇದಕ್ಕೆ ನೀವು ಮಾಡ್ಕೊಳ್ಬೇಕಾಗಿರೋದು ಏನಪ್ಪ ಅಂತಂದರೆ, ಈ ದಿನ ಎಲ್ಲ ಕೆಲಸ ಕಾರ್ಯಗಳನ್ನು ಮುಗಿಸ್ಕೊಳ್ಳಿ, ಮನೆಯನ್ನು ಶುಭ್ರವಾಗಿಟ್ಕೊಳ್ಳಿ, ಸ್ನಾನಾದಿಗಳನ್ನು ಮುಗಿಸ್ಕೊಳ್ಳಿ. ನೀವು ಕೂಡ ಮಂಗಳಕರವಾಗಿ ರೆಡಿಯಾಗಿ ಅಮ್ಮನವರಿಗೆ ದೀಪಾರಾಧನೆಯನ್ನು ಮಾಡ್ಕೊಳ್ಳಿ. ಶುಕ್ರವಾರ ಶ್ರಾವಣ ಮಾಸ, ಸಾಕಷ್ಟು ಜನರು ಈ ವಾರ ಕೂಡ ವರಮಹಾಲಕ್ಷ್ಮಿ ವೃತಾಚರಣೆಯನ್ನು ಆಚರಣೆ ಮಾಡುವಂಥವ್ರು ಮಾಡ್ತಾರೆ. ಶ್ರಾವಣ ಪೌರ್ಣಮಿ ದಿನ ವರಮಹಾಲಕ್ಷ್ಮಿ ವೃತಾಚರಣೆ ಮಾಡಿದರೂ ಕೂಡ ತುಂಬಾ ಒಳ್ಳೆಯದಾಗುತ್ತೆ. ಹಾಗೆ ಸಾಯಂಕಾಲ ಸಮಯದಲ್ಲಿ ಈ ಗಂಟನ್ನು ಕಟ್ಕೊಂಡ್ರೆ ಇನ್ನಷ್ಟು ಒಳ್ಳೆಯದಾಗುತ್ತೆ ಸ್ನೇಹಿತರೆ. ಈ ಗಂಟನ್ನು ನಾವು ಒಂದು ಕೆಂಪು ಬಣ್ಣದ ಬಟ್ಟೆಯಲ್ಲಿ ಕಟ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ. ಕೆಂಪು ಬಣ್ಣದ ಬಟ್ಟೆ ಏನಿದೆ ಆ ಕೆಂಪು ಧನಾಕರ್ಷಣೆ ಮಾಡುತ್ತೆ, ಕಷ್ಟಗಳನ್ನು ದೂರ ಮಾಡುತ್ತೆ, ಕಣ್ದೃಷ್ಟಿ ನರದೃಷ್ಟಿಗಳನ್ನು ಹೋಗಲಾಡಿಸುತ್ತೆ. ಮನೆಯ ಮುಖ್ಯ ದ್ವಾರದ ಮುಖಾಂತರವಾಗಿ ನಿಮ್ಮ ಮನೆಗೆ ಯಾವುದಾದ್ರೂ ದೃಷ್ಟಿದೋಷಗಳು ನರದೃಷ್ಟಿಗಳಾಗ್ತಾ ಇದೆ, ಅಕ್ಕಪಕ್ಕದವರು ಕೆಟ್ಟ ದೃಷ್ಟಿಯನ್ನು ಬೀರ್ತಾ ಇರ್ತಾರೆ, ನಿಮ್ಮ ಏಳಿಗೆ ನಿಮ್ಮ ಒಂದು
ಭೋಗ ಭಾಗ್ಯಗಳನ್ನು ನೋಡಿ ಸಹಿಸ್ಕೊಳ್ಳೋದಕ್ಕಾಗದೆ ಕಣ್ದೃಷ್ಟಿ, ಹೊಟ್ಟೆ ಕಿಚ್ಚು, ಮಾಟ ಮಂತ್ರ ಏನೇ ಮಾಡಿದರೂ ಈ ಕೆಂಪು ಬಣ್ಣದ ಬಟ್ಟೆ ಅದನ್ನೆಲ್ಲ ಹೋಗಲಾಡಿಸುತ್ತೆ. ಅದ್ಯಾವುದು ಕೂಡ ನಿಮ್ಮ ಮನೆಗೆ ಬರದಂತೆ ಕಾಪಾಡುತ್ತೆ ಅಂತಲೇ ಹೇಳಲಾಗುತ್ತೆ. ಹಾಗಾಗಿ ಅದರಲ್ಲೂ ಈ ಕೆಂಪು ಲಕ್ಷ್ಮಿಗೆ ತುಂಬ ಇಷ್ಟವಾದಂಥದ್ದು, ಲಕ್ಷ್ಮಿ ಆಕರ್ಷಿಸುತ್ತೆ. ಹಾಗಾಗಿ ಕೆಂಪು ಬಣ್ಣದ ಬಟ್ಟೆಯನ್ನು ಶುಭ್ರವಾಗಿರಬೇಕು, ಚೆನ್ನಾಗಿ ತೊಳೆದು ಒಣಗಿಸಿರುವಂಥ ಹೊಸ ಬಟ್ಟೆಯನ್ನು ತೆಗೆದುಕೊಳ್ಳಿ. ಹೊಸ ಬಟ್ಟೆ ಇದ್ರೆ ಅದನ್ನು ತೆಗೆದುಕೊಳ್ಳಿ. ಆ ಬಟ್ಟೆಯನ್ನು ಚೆನ್ನಾಗಿ ತೊಳೆದು ಒಣಗಿಸ್ಕೊಂಡು ಅನಂತರ ಈ ಒಂದು ಪರಿಹಾರವನ್ನು ಮಾಡಿಕೊಳ್ಬೇಕಾಗುತ್ತೆ ಸ್ನೇಹಿತರೆ. ಕೆಂಪು ಬಟ್ಟೆಯನ್ನು ತೆಗೆದುಕೊಂಡು ಅದನ್ನು ಒಂದು ಪ್ಲೇಟಲ್ಲಿ ಇಟ್ಕೊಳ್ಳಿ. ನಿಮ್ಮ ಮನೆಯ ಪೂಜಾ ಮಂದಿರದಲ್ಲಿ ಇಟ್ಕೊಂಡು ಅಮ್ಮನವರಿಗೆ ದೀಪಾರಾಧನೆ ಎಲ್ಲ ಮಾಡಿಕೊಂಡು ಅನಂತರ ಈ ಕೆಂಪು ಬಟ್ಟೆಯನ್ನು ಆ ಪ್ಲೇಟ್ ಮೇಲೆ ಇಟ್ಕೊಂಡು ಅದರಲ್ಲಿ ಸ್ನೇಹಿತರೆ ನೀವು ಗೋಮತಿ ಚಕ್ರವನ್ನು ಇಡಬೇಕಾಗುತ್ತೆ. 2 ಗೋಮತಿ ಚಕ್ರ ಬೇಕಾಗುತ್ತೆ ಸ್ನೇಹಿತರೆ. ಇದಕ್ಕೆ 2 ಗೋಮತಿ ಚಕ್ರ, ಹಾಗೆ ಅದರ ಜೊತೆಗೆ 2 ಹಳದಿ ಕವಡೆ, ಹಾಗೆಯೇ ಇದರ ಜೊತೆಗೆ 5 ರು ನಾಣ್ಯವನ್ನು ಇಡ್ಬೋದು. ಇಲ್ಲಾಂದರೆ ತಾಮ್ರದ ನಾಣ್ಯ ಬರುತ್ತೆ ಸ್ನೇಹಿತರೆ. ಲಕ್ಷ್ಮಿಯ ಒಂದು ಚಿತ್ರ ಇರುವಂಥದ್ದು ಮತ್ತು ಆ ಲಕ್ಷ್ಮಿಯ ಒಂದು ಯಂತ್ರ ಇರುವಂಥ ಒಂದು ತಾಮ್ರದ ನಾಣ್ಯ ಸಿಗುತ್ತೆ ನಿಮಗೆಲ್ಲ. ಇದು ಪೂಜಾ ಸ್ಟೋರ್ಗಳಲ್ಲಿ ಸಿಗುತ್ತೆ. ಈ ಪೂಜಾ ಸ್ಟೋರಲ್ಲಿ ನೀವು ಆ ಒಂದು ಲಕ್ಷ್ಮಿಯ ಒಂದು ಯಂತ್ರ ಇರುವಂತಹ ಒಂದು ಚಿಕ್ಕ ತಾಮ್ರದ ನಾಣ್ಯವನ್ನು ನೀವು ಇದರಲ್ಲಿ ಉಪಯೋಗಿಸ್ಕೊಳ್ಬೋದು. ಇಲ್ಲ ಅಂದರೆ ಸಿಕ್ಕಿಲ್ಲ ಅಂದರೆ 5 ರೂಪಾಯಿ ನಾಣ್ಯವನ್ನು ಉಪಯೋಗಿಸ್ಕೊಳ್ಳಿ. 2 ಗೋಮತಿ ಚಕ್ರ, 2 ಹಳದಿ ಕವಡೆ, ಹಾಗೆ 5 ರು ನಾಣ್ಯ, 2 ಏಲಕ್ಕಿ, 2 ಲವಂಗ, ಇಷ್ಟೇ ಸ್ನೇಹಿತರೆ ಬೇಕಾಗಿರೋದು. ಅದರ ಜೊತೆಗೆ ಒಂಚೂರು ಚಿಟಿಕೆ ಅರಿಶಿನ, ಚಿಟಿಕೆ ಕುಂಕುಮವನ್ನು ಹಾಕಿ ಇದನ್ನು ಗಂಟನ್ನಾಗಿ ಕಟ್ಟಿ ಅನಂತರವಾಗಿ ಅದನ್ನು ಲಕ್ಷ್ಮೀ ದೇವಿಯ ಫೋಟೋ ಏನಿದೆ ಆ ಪ್ಲೇಟಲ್ಲಿ ಇಟ್ಟು, ಆ ಲಕ್ಷ್ಮೀ ದೇವಿ ಫೋಟೋ ಮುಂದೆ ಇಟ್ಟು ಅದರ ಮೇಲೆ ಸ್ವಲ್ಪ ಅರಿಶಿನ ಕುಂಕುಮವನ್ನು ಹಾಕಿ ಅಕ್ಷತೆಯನ್ನು ಹಾಕಿ ಒಂದು ಕೆಂಪು ಪುಷ್ಪವನ್ನು ಇಟ್ಟು ಅದಕ್ಕೆ ಧೂಪ ದೀಪವನ್ನು ಮಾಡಿ ಅದಕ್ಕೆ ಶಕ್ತಿ ತುಂಬಬೇಕಾಗತ್ತೆ. ಅದನ್ನು ಭಕ್ತಿ ಶ್ರದ್ಧೆಯಿಂದ ಸಂಕಲ್ಪಪೂರ್ವಕವಾಗಿ ತಾಯಿ ಮುಂದೆ ಕೇಳ್ಕೊಳ್ಬೇಕು. ಇದನ್ನು ಮುಖ್ಯದ್ವಾರದಲ್ಲಿ ನಿನ್ನ ಒಂದು ಬರುವಿಕೆಗಾಗಿ, ನಿನ್ನ ಒಂದು ಆಕರ್ಷಣೆಗಾಗಿ ಮಾಡ್ಕೊಳ್ತಾ ಇದ್ದೀನಿ. ಧನಾಭಿವೃದ್ಧಿ ಆಗಲಿ, ಧನಾಕರ್ಷಣೆಯಿಂದ ನಮ್ಮ ಕುಟುಂಬದಲ್ಲಿ ಸುಖ ಸಂತೋಷ ಸಮೃದ್ಧಿ ನೆಲೆಯೂರಲಿ, ಸದಾಕಾಲ ನಮ್ಮ ಮನೆಯಲ್ಲಿ ನೆಲೆಯೂರು ತಾಯಿ. ನಮ್ಮ ಮನೆಗೆ ಯಾವುದೇ ರೀತಿ ದೋಷಗಳಾಗದಂತೆ, ಕಷ್ಟಗಳಾಗದಂತೆ ಕಾಪಾಡು ತಾಯಿ ಅಂತ ಕೇಳಿಕೊಂಡು ಈ ಪ್ರಕಾರದಲ್ಲಿ ಧೂಪ ದೀಪಗಳನ್ನು ಮಾಡಿ ಅದನ್ನು ನಮಸ್ಕರಿಸ್ಕೊಂಡು ಸಾಯಂಕಾಲ 5:45ರಿಂದ 6:30 ಈ ಸಮಯ ಪ್ರದೋಷ ಸಮಯ, ದೇವಾನುದೇವತೆಗಳ ಸಂಚಾರವಿರುವಂಥ ಸಮಯ, ಲಕ್ಷ್ಮಿಯ ಸಂಚಾರವಿರುವಂಥ ಸಮಯ. ಈ ಸಮಯದಲ್ಲಿ ಮುಖ್ಯ ದ್ವಾರಕ್ಕೆ ಕಟ್ಟಿ ಲಕ್ಷ್ಮಿಯನ್ನು ಆಕರ್ಷಿಸ್ಕೊಂಡು ಬರಮಾಡಿಕೊಂಡು ಆ ತಾಯಿ ನಿಮ್ಮ ಮನೆಯಲ್ಲಿ ಪಟ್ಟವೇರಿ ಕೂತ್ಕೊಳ್ಬೇಕು. ಆ ಪ್ರಕಾರದಲ್ಲಿ ಪೂಜೆ ಪುನಸ್ಕಾರಗಳನ್ನು ಮಾಡ್ಕೊಳ್ಳಿ, ಖಂಡಿತ ಒಳಿತಾಗುತ್ತೆ. ನಿತ್ಯ ದೀಪಾರಾಧನೆ ಮಾಡುವಂಥ ಸಂದರ್ಭದಲ್ಲಿ ಆ ಒಂದು ಚಿಕ್ಕ ಗಂಟಿಗೆ, ಮನೆಯ ಮುಖ್ಯ ದ್ವಾರಕ್ಕೆ ಕಟ್ಟಿರುವ ಗಂಟಿಗೆ ಮನೆಯ ಮುಂಭಾಗದಲ್ಲಿ ಕಟ್ಕೊಳ್ಳಿ, ಮನೆಯ ಒಳಗಲ್ಲ, ಮನೆಯ ಮುಂಭಾಗದಲ್ಲಿ ಇದನ್ನು ಕಟ್ಕೊಳ್ಬೇಕು. ಕಟ್ಟಿ ಅದಕ್ಕೆ ಒಂದು ಪುಷ್ಪವನ್ನು ಇಟ್ಟು ನಮಸ್ಕರಿಸ್ಕೊಂಡು ಬನ್ನಿ, ಧೂಪ ದೀಪಗಳನ್ನು ಮಾಡ್ಕೊಳ್ತಾ ಬನ್ನಿ, ಅದಕ್ಕೆ ಶಕ್ತಿ ತುಂಬ್ತಾ ಬನ್ನಿ. ಮನೆಯಲ್ಲಿ ಎಲ್ಲ ರೀತಿಯ ಶುಭವಾಗುತ್ತೆ, ಅದೃಷ್ಟ ಕೂಡಿ ಬರುತ್ತೆ, ಹಣಕಾಸು ವೃದ್ಧಿ ಆಗುತ್ತೆ, ಅಖಂಡ ರಾಜಯೋಗ ನಿಮ್ಮದಾಗುತ್ತೆ, ಮುಟ್ಟಿದ್ದೆಲ್ಲವೂ ಬಂಗಾರವಾಗುತ್ತೆ ಸ್ನೇಹಿತರೆ. ಇದನ್ನು ಮತ್ತೆ ಮುಂದಿನ ಪೌರ್ಣಮಿಯಲ್ಲಿ ನೀವು ಬೇಕಿದ್ರೆ ಬದಲಾಯಿಸ್ಬೋದು. ಆ ಕವಡೆಗಳನ್ನು ಮತ್ತೆ ಉಪಯೋಗಿಸ್ಕೊಳ್ಬೋದು, ಗೋಮತಿ ಚಕ್ರವನ್ನು ಮತ್ತೆ ಉಪಯೋಗಿಸ್ಕೊಳ್ಬೋದು. ಏಲಕ್ಕಿ ಲವಂಗವನ್ನು ಮಾತ್ರ, ಅದರಲ್ಲಿರುವಂಥ ಸುಗಂಧ ಏನಿರುತ್ತೆ ಆ ಒಂದು ಸ್ಮೆಲ್ ಹೋಗಿರುತ್ತೆ. ಹಾಗಾಗಿ ಮತ್ತೆ ಏಲಕ್ಕಿ ಮತ್ತು ಲವಂಗವನ್ನು ಇಟ್ಟು ಮತ್ತೆ ಅದೇ ತಾಮ್ರದ ನಾಣ್ಯವನ್ನಾಗಲಿ ಅಥವಾ 5 ರು ನಾಣ್ಯವನ್ನು ಬೇಕಾದ್ರೆ ಬದಲಾಯಿಸ್ಕೊಳ್ಳಿ. ಈ 5 ರು ನಾಣ್ಯವನ್ನು ದೇವಾಲಯದ ಉಂಡಿಯಲ್ಲಿ ಹಾಕ್ಕೊಂಡು ಮತ್ತೊಂದು 5 ರು ನಾಣ್ಯವನ್ನು ಬಳಸ್ಕೊಳ್ಬೋದು. ಇದೇ ಪ್ರಕಾರದಲ್ಲಿ ಅದೇ ಬಟ್ಟೆಯನ್ನು ತೊಳೆದು ಒಣಗಿಸಿ ಮತ್ತೆ ಗಂಟನ್ನಾಗಿ ಕಟ್ಟಿ ಮತ್ತೆ ಅದಕ್ಕೆ ಶಕ್ತಿ ತುಂಬ್ತಾ ಹೋಗಿ ಮನೆಯಲ್ಲಿ ವಿಪರೀತ ಧನ ಪ್ರಾಪ್ತಿ ಯೋಗ ಉಂಟಾಗುತ್ತೆ, ಅದೃಷ್ಟ ಕೂಡಿ ಬರುತ್ತೆ, ಹಣಕಾಸು ವೃದ್ಧಿ ಆಗುತ್ತೆ, ಯಾವುದಾದ್ರೂ ಒಂದು ರೂಪದಲ್ಲಿ ಹಣ ಬರ್ತಾನೆ ಹೋಗುತ್ತೆ, ಅಖಂಡ ರಾಜಯೋಗ ನಿಮ್ಮದಾಗುತ್ತೆ, ಖಂಡಿತ ಒಳಿತಾಗುತ್ತೆ ಸ್ನೇಹಿತರೆ. ಈ ದಿನ ಮಾಡ್ಕೊಂಡು ನೋಡಿ, ನೀವೇ ಬದಲಾವಣೆಯನ್ನು ನೋಡಿ ಆಶ್ಚರ್ಯ ಪಡ್ತೀರಾ. ಅಷ್ಟರ ಮಟ್ಟಕ್ಕೆ ನಿಮ್ಮ ಜೀವನ ಬದಲಾಗ್ತಾ ಹೋಗುತ್ತೆ. ವಿಡಿಯೋ ಉಪಯುಕ್ತವಾಗಿದ್ದರೆ ವಿಡಿಯೋಗೊಂದು ಲೈಕ್ ಕೊಟ್ಟು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.